ಜೊತೆಗೆ ಬೆಂಗಳೂರಿನ ಬಸವನಗುಡಿಯ ಸೃಷ್ಟಿ ವೆಂಚರ್ ಸಂಸ್ಥೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಹಯೋಗದೊಂದಿಗೆ ಪುಸ್ತಕ ಪರಿಷೆ ಏರ್ಪಡಿಸಿತ್ತು. ಬಹುಶಃ ಭಾರತೀಯ ಭಾಷೆಗಳಲ್ಲೇ ಈ ರೀತಿ ಪುಸ್ತಕ ಪರಿಚಯನ್ನು ಮಾಡಿದ್ದು ಕನ್ನಡ ಭಾಷೆಯಲ್ಲೇ ಅಂತ ನಾನು ಮೊದಲಿಗೆ ಕನ್ನಡ ಭಾಷೆಯಲ್ಲೇ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಹಾರಾಷ್ಟ್ರದಲ್ಲಿ ಪುಸ್ತಕ ದಾನ ಅಂತಕ್ಕಂಥ ಒಂದು ಸಂಪ್ರದಾಯ ಇದೆ. ಜೈನರು ಪುಸ್ತಕಗಳನ್ನು ಅವರು ತಗೊಂಡು ಹೋಗ್ತಾರೆ ಒಂದು ಮೆರವಣಿಗೆಯಲ್ಲಿ. ಹಳೆ ಪುಸ್ತಕಗಳನ್ನು ಕೊಟ್ಟು ಹೊಸ ಪುಸ್ತಕಗಳನ್ನು ತಗೊಳ್ಳೋ ಒಂದು ಸಂಪ್ರದಾಯ ಜೈನ ಸಮುದಾಯದಲ್ಲಿದೆ. ಅದು ಇತ್ತೀಚೆಗೆ ಅದು ಕೂಡ ಇಳಿಮುಖವಾಗ್ತಾ ಇದೆ. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ 4 ವರ್ಷಗಳಿಂದ ಸತತವಾಗಿ ವೈವಿಧ್ಯಮಯ ರೀತಿಯಲ್ಲಿ ಸೃಷ್ಟಿ ವೆಂಚರ್ನವರು ಈ ಕೆಲಸ ಮಾಡ್ತಾ ಇದ್ದಾರೆ. ಆತ್ಮೀಯ ಮಿತ್ರರಾದ ನಾಗರಾಜ ನಾವುಂದ ಅವರ ಸಾರಥ್ಯದಲ್ಲಿ ಅವರ ಸ್ನೇಹ ಬಳಗ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಜನ ಸೇರಿ ಈ ಪುಸ್ತಕಗಳನ್ನ ನೋಡೋದಕ್ಕೆ ಬಂದಿದ್ದಾರೆ, ತಗೊಳ್ಳೋಕೆ ಬಂದಿದ್ದಾರೆ, ಕೊಡೋದಕ್ಕೆ ಬಂದಿದ್ದಾರೆ ಅಂದರೆ ಇದು ಬಹಳ ಸಂತೋಷದ ವಿಷಯ. ಇಂತಹ ಒಂದು ಅಪೂರ್ವ ಪರಿಚಯನ್ನು ನಡೆಸುತ್ತಿರುವುದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸೋದಕ್ಕೆ ನಾನು ಬಯಸ್ತೇನೆ. ಇವರು ಅನೇಕ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಈ ಪುಸ್ತಕ ಪರಿಷೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಈ ತಾನೇ ಸ್ವಾಗತ ಭಾಷಣ ಮಾಡಿದವರು ಹೇಳಿದರು. ಪುಸ್ತಕ ಪರಿಷೆಯ ಗುರಿ ಬಿಟ್ಟಿ ಪುಸ್ತಕಗಳನ್ನು ಜನಗಳಿಗೆ ಹಂಚೋದಲ್ಲ. ವಾಸ್ತವವಾಗಿ ಕೆಲವರು ಇದಕ್ಕೆ ಆಕ್ಷೇಪವನ್ನು ತೆಗೆಯಲು ಪುಸ್ತಕವನ್ನು ಕೊಂಡು ಓದುವ ಪ್ರವೃತ್ತಿಯನ್ನು ಬೆಳೆಸೋ ಬದಲು ಬಹಳ ಉಚಿತವಾಗಿ ಪುಸ್ತಕಗಳನ್ನು ಹಂಚುವ ಪ್ರವೃತ್ತಿ ಎಷ್ಟು ಒಳ್ಳೆಯದು ಅಂತೇಳಿ. ಆದರೆ ಇವರು ಬಹಳ ಸ್ಪಷ್ಟವಾಗಿ ಹೇಳಿದರೆ ಪುಸ್ತಕ ಸಂಸ್ಕೃತಿಯ ಅರಿವಿಗಾಗಿ ಈ ಪರೀಕ್ಷೆಯ ಅಂಗವಾಗಿ ಒಂದು ಸಾಂಕೇತಿಕ ಕ್ರಿಯೆಯಾಗಿ ಪುಸ್ತಕಗಳನ್ನು ಹಂಚುವ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅವರು ಇದನ್ನು ಆಯೋಜಿಸಿದರೆ ಒಬ್ಬರಿಗೆ ಒಂದೇ ಪುಸ್ತಕ ಕೊಡೋದು. ಈ ಕಡೆಯಿಂದ ಬಹಳಷ್ಟು ಸಲ ಓಡಾಡ್ತಾ ಇರ್ತೀವಿ. ಹಬ್ಬ ಬಂದರೆ ಅಥವಾ ಏನಾದರೂ ವಿಶೇಷ ಇದ್ದಾಗ ಅಲ್ಲಿ ರಸ್ತೆಯಲ್ಲಿ ಅಲ್ಲಿ ಏನಿದೆ ಹಿಂದೆ ಜನ ನಿಂತಿರ್ತಾರೆ, ಹಿಂಭಾಗದಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಈ ಸೇಲುಗಳು, ಬಟ್ಟೆ ಸೇಲ್ ಇರ್ಬೋದು, ಬೇರೆ ಬೇರೆ ಸೇಲುಗಳಿರ್ತದೆ, ಜನ ನಿಂತಿರ್ತಾರೆ. ಆದರೆ ಪುಸ್ತಕಕ್ಕೂ ಈ ಥರ ಜನ ನಿಲ್ತಿರ್ತಾರೆ, ನಿಲ್ಲಬಹುದು ಅನ್ನೋದು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗ್ಲೂ ಆ ಥರದ ಒಂದು ಯೋಚನೆಯನ್ನ, ಆ ಥರದ ಒಂದು ವಿಚಾರವನ್ನ ನಮ್ಮ ಮುಂದೆ ಇಟ್ಟು ಇಷ್ಟೊಂದು ಇದಕ್ಕೆ ಪ್ರೇಮಿಗಳಿದ್ದಾರೆ ಮತ್ತು ಈ ಥರದ ಒಂದು ಕಾರ್ಯಕ್ರಮವನ್ನ, ಈ ಥರದ ಒಂದು ಪ್ರಕಲ್ಪವನ್ನ ಮಾಡಬಹುದು ಅಂತೇಳಿ ಸೃಷ್ಟಿ ವೆಂಚರ್ಸ್ ಅವರು ಅದನ್ನ ಒಂದು ಸೃಷ್ಟಿನೂ ಮಾಡಿದ್ದಾರೆ ಮತ್ತು ಅದನ್ನ ಮಾಡುವಂತಹ ವೆಂಚರ್ ಅನ್ನಂದ್ರೆ ಆ ಸಾಹಸವನ್ನು ಅವರು ಮಾಡಿ ಯಶಸ್ವಿ ಸಾಹಸವನ್ನು ಮಾಡಿದರೆ. ಇದು 4ನೇ ಪುಸ್ತಕ ಪರಿಷೆ. ಬಹುಶಃ ಅವರಿಗೆ ನಾವೊಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದನೆಯನ್ನ ಕೊಡೋಣ. ಪುಸ್ತಕ ಇದು ಸೃಷ್ಟಿ ವೆಂಚರ್ಸ್ ಸಂಶೋಧನಾ ಕೇಂದ್ರದ ಒಂದು ವತಿಯಿಂದ ಪುಸ್ತಕ ಪರಿಷೆ ಅಂತಂದ್ರೆ ಕನ್ನಡ ಪುಸ್ತಕಗಳ ಒಂದು ಸಂಸ್ಕೃತಿ ಅಥವಾ ಪುಸ್ತಕ ಸಂಸ್ಕೃತಿ ಅರಿವಿಗಾಗಿ ಈ ಒಂದು ಕಾರ್ಯಕ್ರಮ. ಇದು ಪ್ರತಿ 6 ತಿಂಗಳಿಗೊಮ್ಮೆ ನಾವು ಮಾಡ್ತೇವೆ. ಈ 6 ತಿಂಗಳಿಗೊಮ್ಮೆ ಮಾಡೋದ್ರಲ್ಲಿ ನಾವೇನ್ ಮಾಡ್ತೀವಿ, ಪುಸ್ತಕಗಳನ್ನು ಸಂಗ್ರಹ ಮಾಡ್ತೀವಿ, ಈ ತರ ಪ್ರದರ್ಶನಕ್ಕೆ ಇಡ್ತೀವಿ, ಸಾರ್ವಜನಿಕರಿಗೆ ಅದನ್ನ ಉಚಿತವಾಗಿ ಪಡೆಯುವಂತ ಒಂದು ಅವಕಾಶ ಮಾಡಿಕೊಡ್ತೇವೆ. ಅದರಲ್ಲೂ ನಮ್ಮ ಉದ್ದೇಶ ಏನಂತಂದ್ರೆ ಈ ಪುಸ್ತಕ ಪರಿಷೆಯ ಒಂದು ಸದುಪಯೋಗವನ್ನ ಇವತ್ತಿನ ಮಕ್ಕಳಿಗೆ ಮತ್ತೆ ಇವತ್ತಿನ ಯುವಕರಿಗೆ
ಅದು ಸದುಪಯೋಗ ಆಗ್ಲಿ ಅನ್ನೋ ದೃಷ್ಟಿಕೋನ ನಮ್ಮದು. ಈ ಒಂದು ಪುಸ್ತಕ ಪರಿಚಯ ಇದೆ ಅಂತ ಅಂದ್ಬಿಟ್ಟು ನಮಗೆ ಶ್ರೀಯುತ ನಾಗರಾಜ್ ಅವರು ಹೇಳಿದಾಗ ಬಹಳ ಸಂತೋಷದಿಂದ, ಅದರಲ್ಲೂ ನಾವು ಕನ್ನಡ ದಿನಾಚರಣೆಯನ್ನ ಆಚರಿಸತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪುಸ್ತಕ ಪರಿಚಯನ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಇಂತಹ ಒಂದು ಸಂಭ್ರಮಕ್ಕೆ ಅನೇಕ ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು, ಅನೇಕ ಪೋಷಕರು, ನಮ್ಮ ನಾಗರಿಕ ಬಂಧುಗಳು ಬಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಪುಸ್ತಕಕ್ಕೆ ನಾವು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಕೊಡ್ತೇವೆ ಅನ್ನೋದು ಈ ಒಂದು ಪರಿಚಯ ಮೂಲಕ ನಾವು ತಿಳ್ಕೊಳ್ಬಹುದು. ಪೂರ್ತಿ ನನಗೆ ಯಾವ್ದೋ ಮನಸ್ಸಿನಲ್ಲಿದೆ ಕೆಲವು ಪುಸ್ತಕಗಳು ನೋಡ್ಬೇಕು ಅಂತ. ಅದನ್ನ ನೋಡೋದಕ್ಕೆ ನನಗೆ ಸುಮಾರು ಒಂದು ಅರ್ಧ ದಿನ ಬೇಕು. ಆದರೆ ಒಂದೊಂದು ಕಂಪಾರ್ಟ್ಮೆಂಟ್ನಲ್ಲಿ ಅಷ್ಟು ಪುಸ್ತಕಗಳು ಎಲ್ಲಿಂದ ಸಂಗ್ರಹಿಸೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನಿಜವಾಗ್ಲೂ ಅವರ ಶ್ರಮಕ್ಕೆ ನಾವು ಅಭಿನಂದಿಸಬೇಕು. ಇಂದಿನ ಒಂದು ಯುವ ಜನಾಂಗಕ್ಕೆ ಸಾಕಷ್ಟು ಓದುವ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದರೆ ಈ ಒಂದು ಸಮ್ಮೇಳನ ಈ ರೀತಿ ಮಾಡೋದ್ರಿಂದ ಹುಡುಗರಿಗಾಗಲಿ ಹುಡುಗರಿಗಾಗಲಿ ಅಥವಾ ಯಾರಿಗಾಗಲಿ ಈ ವಯೋವೃದ್ಧರನ್ನು ಮೊದಲುಗೊಂಡು ಪುಸ್ತಕ ಓದುವಂಥ ಆಸೆಯನ್ನು ಅಭಿವೃದ್ಧಿಗೊಳಿಸಿಕೊಳ್ಬೋದು. ಅದರಲ್ಲಿ ಮಕ್ಕಳಿಗೆ ಅತಿ ಹೆಚ್ಚಿಗೆ ಅವರಿಗೆ ಅನುಕೂಲವಾಗ್ತಕ್ಕಂಥ ಪುಸ್ತಕಗಳು ಇಲ್ಲಿದೆ.